ಆಗ್ತಿತ್ತು ಕಣ. ಅದಕ್ಕೆ ಗೊತ್ತಾಗ್ಬಿಟ್ಟು ನನಗೆ ಇವತ್ತು ಎಲ್ಲ ಗೊತ್ತಾಗ್ಬೇಕು. ರೊಮ್ಯಾಂಟಿಕ್ ಮಠ ಹೊಡೆ ಮಾಡ್ಕೊಳ್ಳೋದಿಗೆ ನಾನು ಮನೆಗೆ ಹೋಗ್ತೀನಿ ಅಂತೀಯ ನೀನ ಇದ್ದಿದ್ದೆ ಗೊತ್ತಾಯ್ತು. ಲವ್ ಅಂದ್ರೆ ಯಾರು ಇದ್ದೇ ಸುತ್ಕೊಂಡು ಒಬ್ಬರಿಗೊಬ್ಬರು ಮಾತಾಡ್ತಾ ಮುತ್ತಿರ್ತಾ ಅದೇನೋ ಮಾಡ್ತಾರಲ್ಲ ಅಂತಾನೆ ನಿಮ್ ಲವ್ ನಿಜ ಹೇಳು. ಏ ಬಜಾರಿ ಈಗೆಲ್ಲ ತಿಳ್ಕೊಂಡ್ಬಿಟ್ಟೆ. ಈ ಜಿಗೆ ಹೇಳ್ತಾಯಿದ್ರೆ ಈ ನಿಜವಾಗ್ಲೂ ಹಾಗೆ ಮಾಡ್ತಾರಲ್ಲೇ. ಈಗ ವಿಷಯ ಹೇಳ್ಬಿಟ್ಟು ಬೇಡ, ನಾವು ಹೊರಟ್ಬಿಡ್ತೀನಿ ಅಷ್ಟೇ. ಮತ್ತೆ ನೀನ್ ಹಣೆ ಬರನೇ ಇತ್ತು ಕಡೆ ಅದಕ್ಕೆಲ್ಲ ನೀನೇ ಸಾಲ ಮಾಡೆ. ಮತ್ತೆ ನಾಳೆಯಿಂದ ನೀನ್ ಬರ್ಬೇಡ. ಬರಲ್ಲ ಹೋಗು, ನಮ್ಮ ಅಪ್ಪ ಬರ್ತಾನೆ. ನೋಡು ನಿಮ್ಮ ಅಮ್ಮ ಇದ್ದಾಳಲ್ಲ, ಅದೇ ನನ್ನ ಸೋದರತ್ತೆ. ನಮ್ಮ ಸೋದರತ್ತೆ ಹತ್ರ ಮದುವೆ ವಿಷಯ ಮಾತಾಡ್ಲಿಕ್ಕೆ ನಿಮ್ ಮನೆಗೆ ನಮ್ಮ ಅಪ್ಪ ಬರ್ತಾನೆ, ಗೊತ್ತಾ? ಏ ಬಜಾರಿ ಇದೆಲ್ಲ ನಿನ್ ಕೆಲ್ಸನ. ಮತ್ತೆ ಅಪ್ಪ ಭಯ ಗೊತ್ತಾದ್ರೆ ಕೊಂದೇ ಬಿಟ್ಟಾನೆ ಹಾಗೆ ಹೇಳ್ತಿದೆ. ನಾನ್ ಗೊತ್ತು ನನ್ನ ಹೆಸರು ಹೇಳಿದ್ರೆ ನಿಮ್ಮಪ್ಪ ಏನು ಯಾರಪ್ಪ ಆದ್ರೂ ಕೂಡ ಅಪರಾಧಿ ಅಂತ ಅಳಸಿದ್ದ ಅಂತ ಗಂಡದನ್ನ ಮಾಡ್ಕೊಂಡು ಮಲಗ್ತಾನೆ ಅಂತ. ಅಯ್ಯೋ ಹಾಗಿಲ್ಲಪ್ಪ, ಭಾವಿಪತಿ ಗಂಡ ಸ್ವಲ್ಪ ಇರು. ನೋಡು ಯಾರು ನಮ್ಮ ಅಪ್ಪರಿಗೆ ಸರಿಯಾಗಿ ಫಿಟ್ಟಿಂಗ್ ಇಟ್ಬಿಟ್ಟಿದ್ದಾರೆ. ಏನ್ ಗೊತ್ತಾ, ನಾವು ಇಬ್ಬರು ಆಗ ಕುತ್ಕೊಂಡಿದ್ವಲ್ಲ, ನಮ್ಮ ಅಪ್ಪನ ಹತ್ರ ಹೋಗಿ ಎಲ್ಲ ವಿಷಯ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ಅಪ್ಪ ಏನಂತ ಗೊತ್ತಾ, ಅಬ್ಬರ್ವ ಬಾರ ಇಲ್ಲಿ. ನಾನು ಯಾಕಪ್ಪ ಕರೀತಿದ್ಯಾ ಅಂದೆ. ಏನೇ ಯಾಕೆ ಸುತ್ಕೊಂಡು ಪಾರ್ಕಿಗಿಟ್ಟು ತಲಿತಾ ಇದೆಯಂತಲ್ಲ, ಏನೇ ವಿಷಯ ನಿಜ ಹೇಳ್ತೀವಿ ಅಂದ್ರೆ ಸಾಯಿಸ್ಕೊಡ್ತೀನಿ ಅಂತ ಫುಲ್ ಟೆನ್ಷನ್ ಹೋಗ್ಬಿಡ್ತು ಕಣ. ನಾನು ಇಲ್ಲ ಅಪ್ಪ ಆತರ ಏನಿಲ್ಲ, ನಾನು ಸೂರ್ಯನ ತುಂಬಾ ಪ್ರೀತಿಸ್ತಾ ಇದ್ದೀನಿ, ಮತ್ತೆ ಅವನೇ ಆಗ್ತೀನಿ ಅಂತ ಅಭಿನಯ ಪೂರ್ವಕವಾಗಿ ನನ್ನ ಕಣ್ಣಿಗೆ ಹಾಕ್ಬಿಟ್ಟೆ. ನಮ್ಮಪ್ಪ ಫುಲ್ ಫ್ಲಾಟ್ ಆಗಿ ಹೋಗ್ಬಿಟ್ಟ ಕಣ. ಅದಕ್ಕೆ ಇವಾಗ ಏನ್ ಗೊತ್ತಾ ನಮ್ಮಪ್ಪ, ಮಗಳೇ ನೀ ಏನ್ ಚಿಂತೆ ಮಾಡ್ಬೇಡ, ಇವತ್ತೇ ಈಗಲೇ ನನ್ನ ತಂಗಿ ಸುರಕ್ಷಾ ಮನೆಗೆ ಹೋಗಿ ನಿನ್ನ ಮದುವೆ ವಿಷಯ ಮಾತಾಡ್ಕೊಂಡು ಫಿಕ್ಸ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಂತ. ಎಷ್ಟೇ ಆದ್ರೂ ನಮ್ಮಮ್ಮ ಅಲ್ವಾ ಎಲ್ಲ ಆಯ್ತು ಅಂತಾನೆ ಅಂತ. ಈಗ ಏನ್ ಮಾಡೋಣ, ಏನಾದ್ರು ಮಾಡೋಣ. ಎಷ್ಟೇ ಆದ್ರೂ ನೀವೇ ನಂಬ್ರತಿ ಅಲ್ವಾ, ನಾವು ಸ್ಟೆಪ್ ಹಾಕಿ ಎಂಜಾಯ್ ಮಾಡೋಣ.